ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡಿರೋಂಥ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡು ನೆನೆಸ್ಕೊಳ್ತಾ ಇದ್ದೀವಿ. ಇದನ್ನು ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೆನೆಸ್ಕೊಳ್ಳಿ. ಇದಾದಮೇಲೆ ಈ ಕಡೆ ನಾವು ಒಂದು ಕುಕ್ಕರ್ನಲ್ಲಿ 4 to 5 ಆಗ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ. ನೀವು ಹಾಕ್ಕೊಂಡಿರೋ ಬೇಳೆ ಅದ್ರ ಡಬಲ್ ಅಷ್ಟು ನೀರು ಹಾಕ್ಕೋಬೇಕು. ಎಕ್ಸ್ಟ್ರಾ ಒಂಚೂರು ನೀರು ಹಾಕ್ಕೊಂಡ್ರು ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಇವಾಗ ಲೋ ಫ್ಲೇಮಲ್ಲಿಟ್ಟು ಇದನ್ನು ಏನು ಬಾಯ್ಲ್ ಆಗಕ್ಕೆ ಬಿಟ್ಟು ಈ ಕಡೆ ನಾವು ಹಿಟ್ಟು ನಾದ್ಕೊಳ್ತಾ ಇದ್ದೀವಿ. ಸೊ ಮೊದಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಿ. ಮೈದಾ ಹಿಟ್ಟು ಅರ್ಧ ಕೆಜಿ ಮೈದಾ ಹಿಟ್ಟು 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಸೊ ಇವಾಗ ಸಾನಿಸ್ಕೊಂಡು ಇದಕ್ಕೆ ಒಂಚೂರು ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಚೂರು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಜಾಸ್ತಿ ನೀರು ಹಾಕಬೇಡಿ, ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಏನು ಸ್ಮೂತಾಗಿ ಬರುತ್ತೆ. ಇಲ್ಲಾಂದರೆ ಫುಲ್ ಅಳ್ಕಾಗಿ ಹೋಗುತ್ತೆ, ಇಲ್ಲ ಒಂದೊಂದು ಸಲ ಫುಲ್ ಗಟ್ಟಿಯಾಗಿ ಹೋಗಿಬಿಡುತ್ತೆ. ಸೊ ಇದಾದಮೇಲೆ ನೋಡ್ತಾ ಇರ್ಬೋದು ಯಾವ ಹದದಲ್ಲಿ ನೀವು ಹಿಟ್ಟನ್ನ ನಾದ್ಕೋಬೇಕು ಅಂತ. ಸೊ ಇದಾದಮೇಲೆ ನೋಡ್ತಾ ಇರ್ಬೋದು ಯಾವ ಥರ ನೀವು ಎಷ್ಟು ಹಿಟ್ಟನ್ನ ನಾದ್ತೀರೋ ಅಷ್ಟು ಹೋಳಿಗೆ ಸ್ಮೂತಾಗಿ ಬರುತ್ತೆ. ಸೊ ನೋಡಿ ಈ ಹದದಲ್ಲಿ ನೀವು ಹಿಟ್ಟನ್ನ ನಾದ್ಕೋಬೇಕು. ಇದಾದಮೇಲೆ ಇದಕ್ಕೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ನೀವು ಕಲಿಸ್ಕೊಳ್ಳಿ. ನೀವು ಎಷ್ಟು ಪ್ರೆಷರ್ ಕೊಟ್ಟು ಅದನ್ನು ನಾದ್ತೀರೋ ಅಷ್ಟು ಅಷ್ಟು ಸ್ಮೂತ್ ಮತ್ತು ತೆಳುವಾಗಿ ಮೃದುವಾಗಿ ಬರುತ್ತೆ. ಸೊ ಇದಾದಮೇಲೆ ಈ ಕಡೆ ನಾವು ಮತ್ತೆ ಎಣ್ಣೆನ ಹಾಕ್ಕೊಂಡು ನೀವು ಒಂದು 2 to 3 ಟೈಮ್ಸ್ ಎಣ್ಣೆ ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ಇದಾದಮೇಲೆ ಸೈಡ್ಗೆ ನಾವು ಒಂದು ಬೌಲ್ಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಇದನ್ನು ಹಿಟ್ಟನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ½ an hour ನೆನೆಯೋಕ್ಕೆ ಬಿಡಬೇಕು. ಒಂದು ಮುಚ್ಚಳ ಮುಚ್ಚಿ ½ an hour ನೆನೆಸ್ಕೊಳ್ಳಿ. ಇದಾದಮೇಲೆ ನಾವು ಬಾಯ್ಲ್ ಮಾಡಿರೋಂಥ ನೀರಿಗೆ ಇವಾಗ ಒಂಚೂರು ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ ನೆನೆಸ್ಕೊಂಡಿದ್ವಲ್ವ ಅದನ್ನು ಒಂದು 2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಅಷ್ಟು ಬೇಳೆನ ಹಾಕಿಬಿಟ್ಟು ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಈ ಕಡೆ ಒಣ ಶುಂಠಿ ಮತ್ತು ಕರಿಮೆಣಸು ಮತ್ತು ಲವಂಗನ ಪುಡಿ ಮಾಡ್ಕೊತಿದ್ದೀನಿ. ಇದನ್ನು ಒಂಚೂರು ಸಾನಿಸ್ಕೋಬೇಕು. ಇದೆಲ್ಲ ಸಾನಿಸ್ಕೊಂಡ್ಮೇಲೆ ನೋಡಿ ಇವಾಗ ನಾವು ಕುಕ್ಕರ್ ತೆಗಿತಾ ಇದ್ದೀವಿ, ಯಾವ ಥರ ಬೇಳೆ ಬೆಂದಿದೆ ಅಂತ ನೀವು ನೋಡ್ಬೋದು. ತುಂಬ ಸ್ಮೂತಾಗಿ ಬೆಂದಿದೆ. ಮತ್ತು ಇವಾಗ ಬೇಳೆ ಎಲ್ಲ ಸೋಸ್ಕೊಂಡು ಒಂದು ಸೈಡ್ ಇಟ್ಕೊಂಡು ಮತ್ತೆ ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ನೀವು ಅರ್ಧ ಕೆಜಿ ಬೇಳೆ ಹಾಕ್ಕೊಂಡ್ರೆ 1 ಕೆಜಿಯಷ್ಟು ಬೆಲ್ಲನ ಯೂಸ್ ಮಾಡಬೇಕಾಗತ್ತೆ. ನೋಡ್ಬೋದು ನಾವಿಲ್ಲಿ ಸೋಸ್ಕೊಂಡಿರುವಂಥ ಬೇಳೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕೆಳಗಡೆ ಅಂಟೋಕೆ ಬಿಡಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನೀರು ಏನು ಸೇರಿಸ್ಕೋಬಾರ್ದು. ಬೆಲ್ಲ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನೀರು ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವಿವಾಗ ತುರಿದಿರುವಂಥ ಒಣ ಕೊಬ್ಬರಿ ಅಲ್ಲ, ಹಸಿ ಕೊಬ್ಬರಿನೇ ಹಾಕ್ಕೊಳ್ತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ. ನೀವು ಒಣ ಕೊಬ್ಬರಿನೂ ಹಾಕ್ಕೋಬೋದು. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಒಂಚೂರು ಅಷ್ಟೊಂದು ಇದು ಅನಿಸಲ್ಲ. ಸೊ ನಾವಿಲ್ಲಿ ಹಸಿ ಕೊಬ್ಬರಿನೇ ಯೂಸ್ ಮಾಡಿದ್ದೀವಿ. ಈ ಕಡೆ ಒಂದು ಪಾತ್ರೆಗೆ ನಾವು ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೋಳಿಗೆ ಜೊತೆ
ನಾವು ಇದನ್ನು ಬೆಲ್ಲದ ನೀರು ಅಂತೀವಿ. ನೀವೇನಂತ ಹೇಳ್ತೀರಾ ನಂಗೆ ಕಮೆಂಟ್ ಮಾಡಿ ಆಯಿತಾ. ನಾವು ಇದನ್ನು ಹೋಳಿಗೆ ಮಾಡಿದರೆ ಇದು ಕಂಪಲ್ಸರಿ ಇರಲೇಬೇಕು. ಇದಿಲ್ಲಾರ್ದೆ ನಾವು ಹೋಳಿಗೆ ತಿನ್ನಲ್ಲ. ಒಬ್ಬರು ಹಾಲಿನ ಜೊತೆ ತಿಂತಾರೆ, ಮತ್ತು ತುಪ್ಪದ ಜೊತೆ ತಿಂತಾರೆ. ಬಟ್ ನಮ್ಗಿದು ಬೇಕೇ ಬೇಕು. ಇವಾಗ ನಾವು ಆಗಲೇ ಪುಡಿ ಮಾಡ್ಕೊಂಡಿದ್ವಲ್ವಾ, ಒಣಶುಂಠಿ, ಕರಿಮೆಣಸು ಮತ್ತು ಲವಂಗ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಯಾವುದೇ ರೀತಿ ನೀರು ಹಾಕಬಾರ್ದು. ಮೊದಲು ಯಾವ ಥರ ನೀರು ಹಾಕಬಾರ್ದು. ಇವಾಗ ನಾವು ಇದಕ್ಕೆ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀವಿ. 1 ಕಪ್ ಆಗುವಷ್ಟು, 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಒಂದು 6 to 8 ಪೀಪಲ್ಸ್ ತಿನ್ಬೋದು. ಸೊ ಇವಾಗ ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡಿದರೆ ಹೇಗೆ ಅಂಟ್ಕೊಳ್ಳುತ್ತೆ ಅಂತ. ಸೊ ನಾವು ಅದನ್ನು ಮಿಕ್ಸ್ ಮಾಡಲಾರ್ದೇ ಕುದಿಯೋಕೆ ಬಿಡಬೇಕು. ಸೊ ನೋಡ್ಬೋದು ಕುದ್ದಾದ್ಮೇಲೆ ಯಾವ ಥರ ಬಂದಿದೆ ಅಂತ. ಸೊ ನಮ್ಮ ಬೆಲ್ಲದ ನೀರು ರೆಡಿ ಆಯಿತು. ಇದನ್ನು ಸೈಡ್ ಇಟ್ಕೊಂಡು ನಾವಿವಾಗ ಹೂರ್ಣನ ಈ ಥರ ನೀವು ಒಬ್ಬೊಬ್ಬರು ಮಿಕ್ಸಿಯಲ್ಲಿ ರುಬ್ಕೋತಾರೆ. ಆ ಥರ ಎಲ್ಲ ಟೇಸ್ಟ್ ಬರೋಲ್ಲ. ಸೊ ನಾವಿಲ್ಲಿ ಈ ಥರ ಒಂದು ಸಾಣಿಗೆ ಈ ಥರ ಇರೋ ಟೈಮ್ನ ತೊಗೊಂಡು ನಾವು ಈ ಥರ ಅದನ್ನು ಹೂರ್ಣನ ಮಾಡ್ಕೋತೀವಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಸ್ಮೂತಾಗಿ ಬಂದಿದೆ ಅಂತ. ನೋಡಿ ಇವಾಗ ನಮ್ಮ ಹಿಟ್ಟು ಈ ಥರ ನೆನ್ಕೊಂಡಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಮೂತ್ ಮತ್ತು ಎಷ್ಟು ಜಗ್ಗಿದ್ರೂ ಬರ್ತಾ ಇಲ್ಲ, ಆ ಥರ ಮಾಡ್ಕೊಳ್ಬೇಕು ಹಿಟ್ಟನ್ನ. ಇದಾದಮೇಲೆ ಕೈಗೊಂಚೂರು ಎಣ್ಣೆ ತೊಗೊಂಡು ಹಿಟ್ಟು ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ನಾವು ಹೂರ್ಣನ ಈ ಥರ ಮಡ್ಚ್ಕೋಬೇಕು. ಸೊ ನೋಡಿ ಈ ಟೈಪ್ ನಾವು ಹೂರ್ಣನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒತ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಹೂರ್ಣನ ತುಂಬ್ತಾರೆ. ಬಟ್ ಈ ಥರ ನಮ್ಮ ಮನೇಲಿ ಈ ಥರ ತುಂಬ್ತೀವಿ. ಒಂಚೂರು ಕರಿಲಾರ್ದೆ ಈ ಥರ ಆದಮೇಲೆ ಡಿಪ್ ಮಾಡ್ಕೊಂಡು ಒಂಚೂರು ಲಟ್ಟಣಿಗೆಗೆ ಎಣ್ಣೆ ಹಚ್ಕೊಂಡು ನೀವು ಮಾಡಬೇಕು, ಲಟ್ಟಿಸ್ಬೇಕು. ಇವಾಗ ಲಟ್ಟಣಿಗೆ ತೊಗೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ನೀವು ಎಷ್ಟು ನಿಮ್ಗೆ ಯಾವ ಲೆಂತಲ್ಲಿ ಬೇಕು, ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಹರಿಯೋದಿಲ್ಲ. ನೋಡ್ತಾ ಇರ್ಬೋದು. ನೀವು ಎಣ್ಣೆ ಹಚ್ಕೊಂಡು ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನಮ್ಮ ಮಮ್ಮಿ ಇಲ್ಲಿ ತುಂಬ ಪ್ರೆಷರ್ ಹಾಕಿಬಿಟ್ರು, ಅದಕ್ಕೆ ಹೂರ್ಣನೇ ಬಂದುಬಿಡ್ತು ಗೈಸ್. ಸೊ ಮತ್ತೆ ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಕೈಗೆ ತಗೊಂಡು ಎಣ್ಣೆ ಹಾಕಿಬಿಟ್ಟು ಈ ಥರ ಬೇಯಿಸ್ಕೋಬೇಕು. ಇದಕ್ಕೆ ಎಷ್ಟು ಎಣ್ಣೆ ಹಾಕ್ತಿರೋ ಅಷ್ಟು ಹೋಳಿಗೆ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ನೋಡಿ ಯಾವುದೇ ರೀತಿ ಹೋಳಿಗೆ ಹರಿದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಹೋಳಿಗೆನ ಮಾಡ್ಕೋದು. ಜಾಸ್ತಿ ತಿರುಗಬೇಡಿ, 1-2 ಟೈಮ್ಸ್ ಆದರೆ ಸಾಕು.
ಒಂದು ಸೈಡ್ ಬೇಯೋವರೆಗೂ ಒಂದು ಸೈಡನ್ನ ತೆಗಿಬಾರ್ದು. ನೋಡಿ ಎಷ್ಟೊಂದು ಚೆನ್ನಾಗಿ ನಮ್ಮ ಹೋಳಿಗೆ ಉಬ್ತಾ ಇದೆ ಅಂತ. ಸೊ ನಮ್ಮ ಹೋಳಿಗೆ ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನಮ್ಮ ಹೋಳಿಗೆ. ಸೊ ಅಷ್ಟೇ. ಥ್ಯಾಂಕ್ ಯು.